ಧ್ವನಿಯಂತೆ ತೋರುತ್ತಿರುವುದು. ಹೌದು ಮಾತೆ. ನಿಮ್ಮಣ್ಣನಿಗೆ ಎಂತ ಆಪತ್ತು ಬಂದಿರುವುದೋ ಏನು? ಸ್ವಲ್ಪ ಶಾಂತಿ ಎಂಬಾರು ಮಾತೆ. ಈಗಲೇ ಹೋಗಿ ನಿಮ್ಮಣ್ಣನನ್ನು ಕರೆದುಕೊಂಡು ಬಾ ಮೈದುನಾಶಿಕಾಮಣಿ ಧೀಮಣಿ. ಅಹೋ ಜನನಿ ಮೈದುನ ಆತನು ಜಗದೇಕ ವೀರನು, ಆತನಿಗೆ ಸ್ವಲ್ಪವಾದರೂ ಭಯವಿಲ್ಲ. ರಾಮಚಂದ್ರನು ಸ್ವಲ್ಪ ಕಾಲದಲ್ಲಿ ಬರುವನು. ಇದಕ್ಕೆ ಚಿಂತೆ ಮಾಡಬೇಡ ಜನನಿ, ಸೌಖ್ಯಮಲಾಯಿನಿ. ಶಾಂತಕಾರಗೆ ಕಾಂತಾರಾದರು ಎಂತ ಕೇಳೋ ಬಂದಿದ್ದೇನೋ ಮನ್ಮಥನಾದರೆ ಹೋಯಿನೇನೋ ಚಿಂತೆಯನ್ನು ಪರಿಹರಿಸಿ ಅಪ್ಪ ಮೈದುನ, ಅಮ್ಮಯ್ಯ, ಆ ಮೃಗವು ಮಾಯ ಮೃಗವಾಗಿರಬಹುದೆಂದು ನಿಮ್ಮಣ್ಣನ ಎಷ್ಟು ಹೇಳಿದರೂ ನಿಮ್ಮಣ್ಣನ ಮಾತನ್ನು ಕೇಳಿದೆ. ಒಂದೇ ಹಠವನ್ನು ಹಿಡಿದು ಮೃಗವನ್ನು ತರಲು ಕಳಿಸಿದೆನು. ಹೌದು ಮಾತೆ. ನಿಮ್ಮಣ್ಣನಿಗೆ ಎಂತ ಆಪತ್ತು ಬಂದಿರುವುದೋ ಏನು? ಈಗಲೇ ಹೋಗಿ ನಿಮ್ಮಣ್ಣನನ್ನು ಕರೆದುಕೊಂಡು ಬಾ ಮೈದನಾಶಿಕಾಮಣಿ ಧೀಮಣಿ. ಅಹೋ ಜನನಿ, ಮೈದುನ ಇಲ್ಲಿ ಕ್ರೂರ ರಾಕ್ಷಸರ ಬಾಧ ಜಾಸ್ತಿಯಾಗಿರುತ್ತದೆ. ಅಣ್ಣನು ಮಾಯ ಮೃಗವನ್ನು ಹಿಡಿಯುವುದಕ್ಕೆ ಹೋಗುವ ಸಮಯದಲ್ಲಿ ನಿನ್ನ ಕಾವಲಿಟ್ಟು ಹೋಗಿರುವನು. ಆತನ ಮಾತು ಮೀರಿ ನಡೆದರೆ ಹಾನಿ ಬರುತ್ತದೆ. ಇದಕ್ಕೆ ಚಿಂತೆ ಮಾಡಬೇಡ ಜನನಿ, ಸೌಖ್ಯಮಲಾಯಿನಿ. ಏನೋ ಹೇಳಿದ ಮಾನವಾಗಿ ತೋರ್ಪೋದೈಯೋ ರಾಮನಾಥ ನಂತ ಧೋಣಿಯೋ ಒಲಿಗೆಯಲ್ಲಿ ಕೂಗುವೈಯೋ ಮೈದೂರ ಅಪ್ಪ ಮೈದುನ, ಅಮ್ಮಯ್ಯ, ನೀನು ಏನು ಹೇಳಿದರೂ ಎನ್ನ ಮನಸ್ಸಿಗೆ ಸಮಾಧಾನವಾಗಲಾರದು. ಅದು ಏತಕ್ಕೆ ಮಾತೆ? ಮೈದುನ, ಅಮ್ಮಯ್ಯ, ನಾವು ಅರಣ್ಯಕ್ಕೆ ಬರುವ ಕಾಲದಲ್ಲಿ ಹ, ನನ್ನನ್ನು ಭರತನಿಗೆ ಕೊಡುವ ಸಂಕೇತವೇನಾದರೂ ಮಾಡಿರುವಿರಾ ಹೇಗೆ? ಅಮ್ಮಯ್ಯ ಎಂತ ಮಾತನ್ನಾಡಿದೆ? ಅಥವಾ ನೀನೇನಾದರೂ ನನ್ನ ಮೇಲೆ ಆಸೆಯನ್ನು ಇಟ್ಟುಕೊಂಡಿರುವಿಯಾ ಹೇಗೆ? ಅದು ಎಷ್ಟು ಬಂದಿದ್ದು ಸಾಧ್ಯವಿಲ್ಲ ಮಾತೆ. ನಿನ್ನ ದುರ್ಗುಣ. ಅಯ್ಯೋ ಎಲೆ ಬಾಲದಿ, ಈ ಜಾನಕಿಯು ಮನಸ್ಸಿನಲ್ಲಿ ಅನುಮಾನ ಮಾಡಿಕೊಂಡಿರುವಳು. ಜನನಿ, ನಿನ್ನ ಆಜ್ಞೆಯ ಪ್ರಕಾರ ಹೋಗುತ್ತೇನೆ. ಇಲ್ಲಿ ಕ್ರೂರ ರಾಕ್ಷಸರ ಬಾಧ ಜಾಸ್ತಿಯಾಗಿರುತ್ತದೆ. ಜನನಿ, ಈಗ ನಿನ್ನ ಸುತ್ತಲೂ 3 ಮಂಡಲವೊಂಬೆಯದು ಅಷ್ಟದಿಕ್ಪಾಲಕರ ಕಟ್ಟು ಕಾವಲಿದ್ದು. ಜನನಿ, ಎಲೈ ಹುಲಿ, ಕರಡಿ, ಸಿಂಹ, ಚಾಕು, ಕ್ರೂರ ಮೃಗಗಳೇ ಈ ಜಾನಕಿಯ ಮನವಿಯಲ್ಲಿ ಏಕ ಮಾಡಬೇಕು. ಜನನಿ, ಮಂಡಲವೊಂಬರದಿರುವೆ. ಮನುಷ್ಯರಾಗಲಿ, ಮುನಿಗಳಾಗಲಿ, ರಾಜರಾಗಲಿ, ದೇವತೆಗಳಾಗಲಿ ಈ ಸ್ಥಳಕ್ಕೆ ಮಂಡಲವನ್ನು ಮಾತನಾಡಿಸಬೇಡ. ಈ ಮಂಡಲವನ್ನು ದಾಟಬೇಡ. ಈ ಮಾರ್ಗವಾಗಿ ಹೋಗಿ ಶ್ರೀರಾಮಚಂದ್ರವನ್ನು ಕರೆದುಕೊಂಡು ಬರುವೆ. ಬಹು ಎಚ್ಚರದಿಂದಿರು ಜನನಿ, ಸೌಖ್ಯಮಲಾಯಿನಿ. ಜಾಗ್ರತೆಯಿಂದ ಹೋಗಿ ಬಾ ಮೈದನಾಶಿಕಾಮಣಿ ಧೀಮಣಿ. भवती भिक्षां देहि भवती
ನನ್ನಿ ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮಯ್ಯ, ಎಲ್ಲ ದಿನದಿಂದ ಊಟನೂ ಮಾಡಿಲ್ಲ, ಏನು ತಿಂದಿಲ್ಲ. ನೀನು ಈ ರೀತಿ ಮಾಡಿದರೆ ನಮ್ಮಂತವರ ಗತಿ ಏನು ಮಾತೆ? ಸ್ವಾಮಿ, ಅಮ್ಮಯ್ಯ, ನಾವು ಈ ಅರಣ್ಯದಲ್ಲಿ ಕಾಲವನ್ನು ಕಳೆಯುತ್ತಿರುವೆವು. ಹಾ, ಭಿಕ್ಷೆ ನೀಡಲು ನನ್ನ ಹತ್ತಿರ ಏನೂ ಇಲ್ಲ. ನಿನ್ನಲ್ಲಿ ಏನಾದರೂ ಇದ್ದರೆ ಕೊಡು ತಾಯಿ, ಅದನ್ನೇ ತಿಂದು ಜೀವನವನ್ನು ನಡೆಸುವುದು. ಸ್ವಾಮಿ, ಅಮ್ಮಯ್ಯ, ಇದು ಕಂದ ಮೂಲಾದಿ ಫಲಗಳನ್ನು ನೀಡುವೆನು, ತೆಗೆದುಕೊಳ್ಳಿ. ಆಗಲಿ ಅಮ್ಮಯ್ಯ. ಸ್ವಲ್ಪ ಹೊರಗಡೆ ಬಾ. ಇನ್ನೂ ಸ್ವಲ್ಪ ನೀನೊರ್ವಳೆ ಈ ಅರಣ್ಯದಲ್ಲಿ ಕಷ್ಟಪಡುತ್ತಿರುವುದು ಸರಿಯಲ್ಲ. ನಾನು ತ್ರಿಲೋಕ ಕಂಟಕನಾದ ರಾವಣನು ಆಳುವೆನು. ನನ್ನ ಸಮಾನ ಭುಜಪದ ಪರಾಕ್ರಮದವರನ್ನು ಲೋಕದಲ್ಲಿ ಒಬ್ಬರನ್ನು ಕಾಣಲಿಲ್ಲ. ಇಂದ್ರನಂ ಗೆದ್ದು ಅವರ ಗಂಡಂದಿರಾದ ಸಚಿರವಾದಿ ನಾಯಕರನ್ನು ತಂದು ಪ್ರಶಸ್ತದಿಂದ ಇಟ್ಟುಕೊಂಡಿರುವೆ. ಈಗೋ ನಿನ್ನ ಗಂಡನಾದ ಬಂಡರಾಮನು ತನ್ನ ರಾಜ್ಯವನ್ನು ಹೋಗಲಾಡಿಸಿಕೊಂಡು ಮುನಿಗಳಂತೆ ಇರಲಾರದೆ ಈ ಕಾಡಿನೋಡು ರೂಢಿಸಿಕೊಂಡು ಗಡ್ಡ ಕೆಣಸುಗಳನ್ನು ತಿಂದು ಕಾಲ ಕಳೆಯುವ ಆ ರಾಮನ ಮದುವೆ ಮಾಡಿಕೊಂಡು ನೀನು ಯಾವ ಸುಖ ಪಡುವೆ? ಎನ್ನ ಮದುವೆ ಮಾಡಿಕೊಂಡರೆ ನಿನ್ನ ಸಾವಿರಂಕ ಪಡುವೆ. ಮೇಲೆ ಸಕಲ ಭೋಗ ಭಾಗ್ಯಗಳೆಲ್ಲ ನಿನಗಾಗುವವು. ಜಾಗ್ರತೆಯಿಂದ ನನ್ನ ಲಂಕಾ ನಗರಕ್ಕೆ ಹೊರಡುವಂತವಳಾದ ರಮಣಿ ಸ್ವಗುಣಾಭರಣೆ. ಅಯ್ಯೋ ಶಿವ ಶಿವ, ಎಂಥ ಮೋಸವಾಯಿತು. ಅಯ್ಯೋ ಶೈವವೇ ಎನಗಿಂತ ಮೋಸವೇ. ಅಯ್ಯೋ ಶೈವವೇ ಎನಗಿಂತ ಮೋಸವೇ. ಭಿಕ್ಷೆ ಬೇಡುವ ಮುನಿಯನ್ನು ನೋಡಿದೆ, ದಾನ ಮಾಡುವ ಮನಸ್ಸನ್ನು ಮಾಡಿದೆ. ಅಯ್ಯೋ ಶಿವ, ಎಂಥ ಮೋಸವಾಯಿತು. ಭಿಕ್ಷೆ ಬೇಡುವ ಮುನಿಯನ್ನು ನೋಡಿದೆ, ದಾನ ಮಾಡುವ ಮನಸ್ಸನ್ನು ಮಾಡಿದೆ. ಲಕ್ಷ್ಮಣ ಹಾಕಿದ ಗೆರೆಯಾಗಿದೆ. ಲಕ್ಷ್ಮಣ ಹಾಕಿದ ಗೆರೆಯಾಗಿದೆ. ಋಷಿಯಂತೋ ನಂಬಿ ಮೋಸ ಹೋದೆ. ಋಷಿಯಂತೋ ನಂಬಿ ಮೋಸ ಹೋದೆ. ಅಯ್ಯೋ ದೈವವೇ ಎನಗಿಂತ ಮೋಸವೇ. ಅಯ್ಯೋ ದೈವವೇ ಎನಗಿಂತ ಮೋಸವೇ. ಅಯ್ಯೋ ಶಿವ ಶಿವ, ಎಂಥ ಮೋಸವಾಯಿತು. ಭಿಕ್ಷೆಯನ್ನು ನೀಡಲು ಹೋಗಿ ನಾನು ಮೋಸ ಹೋದೆನು. ಅಯ್ಯೋ ಶ್ರೀರಾಮಚಂದ್ರ, ಇದಕ್ಕೆ ಗತಿಯೇನು ಮಾಡಲಿ? ಎಲಿಯ ಸಖಿ ಸುಪ್ರಾಂತಮಗೆ ಇನ್ನು ಮೇಲೆ ರಾಮ ರಾಮ ಎಂಬ ಶಬ್ದವನ್ನು ಬಿಟ್ಟು ರಾವಣ ರಾವಣ ಎಂದರೆ ಸರಿ. ಇಲ್ಲವಾಯಿತೆಂದರೆ ಹಾಕಿಕೊಂಡು ಹೋಗುವನು ನಾರಿ ವಯ್ಯಾರಿ ಮೊದಲ ನಾರಿ ಇಡೀ ನಮ್ಮ ಲಂಕಾ ಪಟ್ಟಣಕ್ಕೆ ದಾರಿ. ಮೃಗವ ತರಲು ಶ್ರೀರಾಮ ಹೋದನು, ರಾಮನ ಕರೆಯಲು ಲಕ್ಷ್ಮಣ
ಮಾಡಗೈದನು. ಇದಕ್ಕೆ ಗತಿ ಏನು ಮಾಡಲಿ ದೇವ ದೀನ ಬಾಂಧವ. ಎಲೆ ಪಕ್ಷ ಎಂದರೆ ನಿನಗೆ ಉತ್ತರಿಸಿರುವುದು ಸ್ವಚ್ಛಿತ್ತದಿಂದ ನಿನ್ನ ಮೇಲೆ ಹೆಜ್ಜೆ ಇಟ್ಟು ನಿನ್ನ ನಾವು ಒಯ್ಯಲಿಕ್ಕೆ ಬಂದಿದ್ವೆ. ಇರೇ ಸುಂದರೇ, ಈ ನಿನ್ನ ಗಂಡನಾದ ಬಂಡ ರಾಮನೇ ಬರಲಿ. ನಮ್ಮ ಲಂಕಾ ನಗರದ ಮಹದ್ವಾರಕ್ಕೆ ಯಾವನ ಮಸ್ತಕವನ್ನು ಕೊಯ್ಲು ಕಟ್ಟದಿದ್ದರೆ ಲೋಕ ಗಂಡದ ಗಂಡ ರಾವಣಾಸುರನೆಂಬ ಹೆಸರಾತಕ್ಕೆ ಇರೇ ಬರ್ತಾರೆ. ನನ್ನ ನಗರಕ್ಕೆ ನಾರೀವ ಯಾರಿ ಇಡೀ ನನ್ನ ಲಂಕಾ ಪಟ್ಟಣದ ದಾರಿ ಸ್ವರ್ಣ ಕೋಟೀರ ನಾನಿದ್ದ ತಾಣ ಬಂದು ನೋಡರು ರಾಮಾಯ ಲಕ್ಷ್ಮಣ. ಸ್ವರ್ಣ ಕುಟೀರ ನಾನಿದ್ದ ತಾಣ ಬಂದು ನೋಡರು ರಾಮಾಯ ಲಕ್ಷ್ಮಣ. ನಾಗಾನದ ಕ್ಷಣ ಉಳೋಪದ ಕ್ಷಣ. ನಾಗಾನದ ಕ್ಷಣ ಉಳೋಪದ ಕ್ಷಣ. ಸೀತಾ ಸೀತಾ ಎಂದೋ ಎಲ್ಲೆಲ್ಲೋ ಪಯಣ. ಸೀತಾ ಸೀತಾ ಎಂದೋ ಎಲ್ಲೆಲ್ಲೋ ಪಯಣ. ಅಯ್ಯೋ ದೈವವೇ ಜನಗಿಂಥ ಮೋಸವೇ. ಅಯ್ಯೋ ದೈವವೇ ಜನಗಿಂಥ ಮೋಸವೇ. ಅಯ್ಯೋ ಶಿವ ಶಿವ, ರಾಮಾವಿ ರಾಮೇಶನು ಎನ್ನ ಮೇಲೆ ಮಣಿದಂತೆ ತೋರುವನು. ಅಯ್ಯೋ ಶ್ರೀರಾಮಚಂದ್ರ, ಇದಕ್ಕೆ ಗತಿಯೇನು ಮಾಡಲಿ? ಎಲ್ಲಿಯೇ ಪುಲ್ಲಲೋಚನೆ ಆರಿ ಎಂಬುವನ ಅವನ್ಯಾವ ಬಲವಂತ ಅವನ್ಯಾವ ಬುದ್ಧಿವಂತ. ಎಲೆ ಪ್ರಿಯೆ, ಹಿಂದಕ್ಕೆ ಅವನನ್ನು ಬಿಡಿದು ತಂದು ನನ್ನ ಬಂಧುರ ತರವಾದ ಸರಮನೆಯಲ್ಲಿಟ್ಟ ವಾಳದಲ್ಲಿ ಕಷ್ಟಪಟ್ಟು ಕಟ್ಟಗಡೆಗ ಓಡಿ ಹೋದ ಪರಿಶ್ರಮ ಬೆಳೆದು ಎದಗೆ ಸಿಟ್ಟಾಕತನು ಸುದ್ದಿ. ಎಲೆ ಪಟ್ಟ ಕುಚಿತ ಬಾಲೆ ಅಣ್ಣಯ್ಯ, ನಿನ್ನಿಷ್ಟದಂತೆ ನುಡಿದರೆ ನೆಟ್ಟಗಲ್ಲ. ಈ ಕೆಟ್ಟಡವಿಯಲ್ಲಿ ಕಾಲ ಕಳೆಯುವುದು ಬಿಟ್ಟು ನನ್ನ ಪಟ್ಟಣದಲ್ಲಿ ದಿಟ್ಟದರಿಂದ ಸಂತೋಷದಿಂದ ಕಾಲ ಕಳೆಯುವಂತೆ ಬಾರೇನಿಲ್ಲ ದಾಸಿ. ಇಟ್ಟಿರುವನ್ನು ನೋಡು ನಿನ್ನ ಆಹೋ ಅಣ್ಣಯ್ಯ, ಮಾಯಾ ವೇಷವನ್ನು ಧರಿಸಿಕೊಂಡು ಬಂದು ಈ ರೀತಿ ಮೋಸ ಮಾಡುವುದು ನಿನಗೆ ನ್ಯಾಯವಾಗಿ ತೋರುವುದೇ? ಯಾಕಕ್ಕೆ ನ್ಯಾಯವಲ್ಲ ಸುಂದರೇ? ಅಣ್ಣಯ್ಯ, ಪ್ರಿಯಳೇ, ಇದು ನಿನಗೆ ಕರಮುಗಿದು ಬೇಡಿಕೊಳ್ಳುವೆನು ಎಲ್ಲ ಸರಿಯನ್ನು ಬಿಡು. ನೀನು ಎಷ್ಟು ಬೇಡಿಕೊಂಡರೋ ನಿನ್ನ ಮಾತ್ರ ಬಿಟ್ಟು ಹೋಗೋದಿಲ್ಲ. ಹೇಳುವೆನು ಕೇಳು. ಏನು ಸವಿಸ್ತಾರವಾಗಿ ಹೇಳು. ರಾವಣಾಸುರ ಲಂಕಾಧೀಶರ ಸೆರೆದು ಸೆರೆಗೆಲುವೆ. ಕರವ ಮುರಿಯುವೆ ಶಿರವ ಬಾಗುವೆ. ಸೆರೆಯ ಬಿಡುವೆನುವೆ. ಸೆರೆಯ ಬಿಡುವೆನುವೆ. ಸುಂದರೇ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು.
ಯಾತಕ್ಕೆ ತರವಲ್ಲ? ಇದು ನಿನಗೆ ಕರ ಮುಗಿದು ಸೆರಗೊಟ್ಟಿ ಬೇಡಿಕೊಳ್ಳುವೆನು. ನೀನೆಷ್ಟು ಬೇಡಿಕೊಂಡರೂ ನಿನ್ನ ಮಾತ್ರ ಬಿಟ್ಟು ಹೋಗುವುದಿಲ್ಲ ಸುಂದರಿ. ಸುಮ್ಮನೆ ಎನ್ನ ಸೆರೆಯನ್ನು ಬಿಟ್ಟು ಬಿಡು ಅಣ್ಣ, ಬರುವುದು ನಿಮಗೆ ಪುಣ್ಯ. ಎಲ್ಲಿಯೇ ಕರುಣಿ ಮಣಿ ಅಣ್ಣಯ್ಯ, ಕೋರಿ ಕೋರಿಯಿಂದ ಎಂದಂ ಸೆರ ಬಿಡೆಂದು ಬೇಡಿಕೊಳ್ಳುವೆ ಅಲ್ಲ. ಸೆರೆ ಬಿಡುವುದಕ್ಕೆ ನಾನು ಬಂದಿಲ್ಲ, ನಿನ್ನ ಬಿಟ್ಟು ನಾವು ಹೋಗುವುದಿಲ್ಲ. ಬಾ, ನನ್ನ ರಥದಲ್ಲಿ ಹಾಕುವೆ. ಇಲೇ ಹೆಂಗಸೆ, ಅಣ್ಣಯ್ಯ, ನನ್ನಂಥ ಜಗದೇಕ ವೀರ ಲಂಕಾ ನಗರದ ಪಟ್ಟ ಬರ್ತ ನನಗೆ ಏನು ಮಾಡಿತು? ನಿನ್ನ ಎಷ್ಟು ಮಾತ್ರಕ್ಕೆ ಬಿಟ್ಟು ಹೋಗುವುದಿಲ್ಲ ಸುಂದರಿ. ಇಲೇ ಸ್ತ್ರೀಯೇ, ಅಣ್ಣಯ್ಯ, ನಿನ್ನ ನೀತಿಯ ಇನ್ಯಾವ ಕುಳ್ಳು ಗುಂಡುಗಳ ಮುಂದೆ ಹೇಳು ಹೋಗು ನಾರಿ. ಮಂದಿರಕ್ಕೆ ದಾರಿ. ಎಲ್ಲೋ ದುರ್ಮಾರ್ಗನೇ, ಇಲೇ ದುರ್ಮಾರ್ಗನೇ, ಮಾಯಾ ವೇಷವನ್ನು ಧರಿಸಿಕೊಂಡು ಬಂದು ಮೋಸ ಮಾಡುವುದು ನಿನಗೆ ನ್ಯಾಯವಾಗಿ ತೋರುವುದೇ? ಗಂಡಂದಿರಾದ ರಾಮಲಕ್ಷ್ಮಣರೆಂಬ ಬಂಡರು ನನ್ನ ತಂಗಿಯರಾದ ಪಾನಕಿಯ ನಾಚಿಕತೆಯನ್ನು ಏಕೆ ಮಾಡಿರುವರು? ಎಲ್ಲೋ ಅದಮನೆ, ನಿನ್ನ ಪರಾಕ್ರಮವನ್ನು ರಾಮ ಲಕ್ಷ್ಮಣರ ಮುಂದೆ ತೋರಿಸು. ಅಂಥ ಪರಾಕ್ರಮಿಗಳಾಗಿದ್ದರೆ ನನಗೆ ಬರೆಯಲು. ಎಲ್ಲೋ ಪಾಪಾತ್ಮನೆ, ಏ ಪಾಪಾತ್ಮನೆ, ಹೇಳ್ತೀನಿ ಕೇಳು. ಚೆನ್ನಾಗಿ ಹೇಳು. ರಾಮಚಂದ್ರನ ಮಾಯಾ ವೇಷವನ್ನು ಧರಿಸಿಕೊಂಡು ಬಂದು ಈ ರೀತಿ ಮೋಸ ಮಾಡುವುದು ನಿನಗೆ ತರವಲ್ಲ. ಯಾತಕ್ಕೆ ತರವಲ್ಲ? ನೀನಂತ ಪರಾಕ್ರಮಿಯಾಗಿದ್ದರೆ ನಿಜ ರೂಪದಿಂದ ಬರಬೇಕಾಗಿತ್ತು. ಕಳ್ಳನಂತೆ ಸನ್ಯಾಸಿ ವೇಷ ಧರಿಸಿಕೊಂಡು ಬಂದಿರುವೆಯಲ್ಲ. ನಿನ್ನ ಬೆಳೆದೊಯ್ದರೆ ಆ ನಿನ್ನ ಗಂಡನಾದ ಬಂಡರಾಮನು ನನ್ನ ಎನ್ನ ಸರಿಯನ್ನು ಬಿಟ್ಟು ಹೊರಟು ಹೋಗೋ ಮುಖ ಮಾಡಕಡೆ ತರ್ಕ. ಏನೇ ಸುಂದರಾಂಗಿ, ಲೋ ಗಂಡನೇ, ಮಂಗಳಾಂಗಿಯಾದ ನಿನ್ನ ಆನಂದದ ನುಡಿ ಕೇಳ ಕೇಳಿ ನಾ ಬಯಸಿ ಬಂದಿರುವೆ. ಇಲ್ಲೇ ಸುಂದರೇ, ಮುಕ್ಕನೆ, ಇದಂ ಬಿಟ್ಟು ನೀ ಚಂದವಲ್ಲವನ್ನು ಹೇಳಿದರೆ ನಾ ಕೇಳುವೆನೆ, ನಿನ್ನ ಸೆರೆ ಬಿಡುವೆ. ಏ ಸುಂದರೇ, ಇದು ಎಲ್ಲಿಯ ಮಾತು? ಬಳಿರಿಯ ಬಳಿರಿಯ ಸಾರಥಿ, ಈ ಸೀತೆಯುಗಾತಕ ಕಲದಿಂದ ಎನಗೆ ನೀತಿಯ ಬೇಳಲಿಕ್ಕೆ ಬರ್ತೀವಳು. ಇದೇ ಸ್ತ್ರೀಯೇ, ನಿನ್ನ ಬಿಟ್ಟು ಹೋಗುತ್ತಾನೆಂಬುದ ಕನಸಿನಲ್ಲಾದರೂ ಬರೆಸುವುದೇ? ಲೋ ಮುಕ್ಕನೆ, ಏ ಮುಕ್ಕಳೆ, ಬೇಗನೆ ಕೇಳು. ಅದೇನು ಚೆನ್ನಾಗಿ ಹೇಳು. ನಾನು ಎಷ್ಟು ವಿಧವಾಗಿ ಬೇಡಿದರೂ ನೀನು ಬಾಯಿಗೆ ಬಂದಂತೆ ಮಾತನಾಡುವಿಯ. ಯಾತಕ್ಕೆ ಮಾತನಾಡಬಾರದು
ಸುಂದರಿ? ಅಚ್ಯುತನಾದ ಶ್ರೀರಾಮೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಯಾತಕ್ಕೆ ಮೆಚ್ಚಲಾರನು ಸುಂದರಿ? ಎನ್ನ ಸೆರೆಯನ್ನು ಬಿಟ್ಟು ಹೊರಟು ಹೋಗೋ ಅದವನೇ. ಸಾರಥಿ ಪುನಃ ನಮ್ಮ ಕುಲ ವೈರಿ ಆತ ಬಿಟ್ಟು ನೆನೆದು ಮೂರ್ಖನೇ, ನಿನ್ನ ಭಾಗದ ಶ್ರೀ ಹರಿ ಎಂಬುವನೇ ಬರಲಿ. ವೀರಮಪ್ಪಯ್ಯ ಕಂಡು ಒಟ್ಟ ಯಾವುದಾಗಿದ್ದ ಕೋಪಾಗ್ತಿಯಿಂದ ಅವನನ್ನ ತೆಗೆದು ಬಿಡುವೆ. ವಿಷ್ಣುವಿಗೆ ಅವಮಾನವಾಯಿತೆಂದು ಅವನ ಮಗನಾದ ಬ್ರಹ್ಮನ ಬಂದರೆ ಗಡಿ ಕಂಡ ಮಾಡಿ ತಡವಿಲ್ಲದ ಅಡಿಗೆ ಮನೆಗೆ ಕಳಿಸಿಕೊಡುವೆ. ಮೂರ್ಖನೇ, ಇಂಥ ಪರಾಕ್ರಮಿಗೆ ನೀ ಹೇಳುವ ಆಳದೇಕೆ ಸುದ್ದಿಗೆ ನಾ ಎದರುವನೆ, ನಿನ್ನ ಸೆರೆ ಬಿಡುವನೆ. ಎಲ್ಲಿಯ ಮಾತು? ಪಾಪಾತ್ಮನೇ, ನೀನು ನಿಂತಿರುವ ಭೂಮಿಯನ್ನು ಕಿತ್ತೆತ್ತಿಕೊಂಡು ನನ್ನ ರಥದಲ್ಲಿ ಹಾಕಿಕೊಂಡು ಹೋಗುವೆನು. ಅಯ್ಯೋ ಶ್ರೀರಾಮಚಂದ್ರ, ಇದಕ್ಕೆ ಗತಿಯೇನು ಮಾಡಲಿ? ದುರ್ಮಾರ್ಗನ ಬಾಧೆಯನ್ನು ನಾನು ತಾಳಲಾರೆ. ಬೇಗನೆ ಬಂದು ಎಲ್ಲನ್ನು ಕಾಪಾಡಬಾರದೆ. ಅಯ್ಯೋ ಶ್ರೀರಾಮಚಂದ್ರ, ಇದಕ್ಕೆ ಗತಿಯೇನು ಮಾಡಲಿ? ಎಲ್ಲಿಯ ತರುಣಿ ಮಣಿ ಆಟಕ್ಕೆ ತಡ ಮಾಡುವೆ? ನಿನ್ನ ಪಿಂಕ ಬಂಬಿಟ್ಟು ಲಂಕಾ ನಗರಕ್ಕೆ ಬಂದು ಸಂಕೇತನದಲ್ಲಿ ಸುಖದಿಂದಿರಂದು ಎಷ್ಟಾವರ್ತಿಸಿದ್ದ ಸೈನ್ಯ ಕೇಳಿದ ಕಾಲಕ್ಕೂ ಕೆಟ್ಟ ಬುದ್ಧಿಯ ಬಿಡಲ್ಲ. ಸುಂದರೇ, ಎಂದ ಪುಟ್ಟ ಬೇಡನಕ್ಕೆ ಪದ ಬಂಬಿಡಿಗೆ ಜಗಜಗಂಗೆ ಆ ಮೃಡನೆಂಬುವನು ಈ ಅಡವಿಯಲ್ಲಿರಬೇಕಾದರೆ ಸಡಗರದ ಗುರಿಯೊಳಗಡೆಗೆ
ಮಾಡಲಿ. ಅಯ್ಯೋ ಶ್ರೀರಾಮಚಂದ್ರ, ಇದಕ್ಕೆ ಗತಿ ಏನು ಮಾಡಲಿ? ಈ ಸ್ತ್ರೀ ರಕ್ತವನ್ನ ಎಲ್ಲ ಸಾಲಿನ ಕೆಳಗಳು ಜಾಗ್ರತೆಯಿಂದ ನನ್ನ ಲಂಕಾ ನಗರಕ್ಕೆ ತೂಟಿಯಿಂದ ರಥವಂಬಿಡು ಸಾರಥಿ ಅಲ್ಲಿಯಾಗದೆ ರಾಮ ಲಕ್ಷ್ಮಣ ಅಮ್ಮ ಲಕ್ಷ್ಮಣ ಅಲ್ಲ ಶ್ರೀರಾಮಚಂದ್ರ ಹಾ ಸೀತಾ ಎಂದು ಕೂಗಿದ ಧ್ವನಿಯ ಕೇಳಿ ನಿನ್ನ ಕಳಿಸಿರುವಳ ಆ ಮಾಯಾ ಮೃಗವಾದ ರಕ್ಕಸನೆಯನ್ನ ಧ್ವನಿಯಂತೆ ಆ ಲಕ್ಷ್ಮಣ ಆ ಸೀತಾ ಎಂದು ಕೂಗಿ ಎನ್ನ ಮೋಸಗೈದು ಪ್ರಾಣ ಬಿಟ್ಟದ ಅಲ್ಲಿದ್ದ ರಾಕ್ಷಸರು ಏನು ಉಪದ್ರ ಮಾಡಿರುವರೋ ಸೀತೆ ಏನಾದಳು ಆಹಾ ಪ್ರಿಯರೇ ನಾ ಹೇಗೆ ಮಾಡಿ ಆಹಾ ಪ್ರಿಯರೇ ನಾ ಹೇಗೆ ಮಾಡಲಿ ಜಾಗ್ರತೆಯಿಂದ ಪರ್ಣಶಾಲೆಗೆ ಹೋಗಲು ನಡಿ ತಮ್ಮ ಇದೆಯಲ್ಲೋ ನಮ್ಮ ಕರ್ಮ ನಿನ್ನೆ ತಳಂದಾಗಲಿಯನ್ನೇ ಸುಗುಣಗುಣ ಲಾವಣ್ಯ ಅಯ್ಯೋ ಹಣ್ಣಯ್ಯ ಏನು ಹೇಳಿ ಎಂಥ ಮೋಸವಾಯಿತು ಅದೇನಾಯಿತು ತಮ್ಮ ನಿನ್ನ ಸಖಿಯಾದ ಲೋಕಮಾತ ಜಾನಕಿಯು ಪರ್ಣಶಾಲೆಯಲ್ಲಿಲ್ಲ ಧಾವ ರಾಕ್ಷಸರ ಕದ್ದೊಯ್ದವೋ ಹೇಳು ಈಗಕ್ಕೆ ಯೋಚನೆಯನ್ನು ಬೇಡಿ ರಾಮಚಂದ್ರ ತಮ್ಮ ಲಕ್ಷ್ಮಣ ಅಣ್ಣ ರಾಘವ ಈ ಘೋರಾರಣ್ಯದಲ್ಲಿ ರಾಕ್ಷಸರು ದಶೆಯಿಂದ ನಿನ್ನ ಕಾವಲಿಟ್ಟು ಬಂದರೆ ಬಿಟ್ಟು ಬಂದೆ ತಮ್ಮ ಎಂತ ಕಷ್ಟಕ್ಕೆ ಗುರಿ ಮಾಡಿದೆಯೋ ಶಂಭೋ ಶಂಕರ ಅಯ್ಯೋ ಹಣ್ಣಯ್ಯ ಏನು ಹೇಳಲಿ ಅದೇನಾಯ್ತು ತಮ್ಮ ದೃಷ್ಟ ರಾಕ್ಷಸರು ನಿಲ್ಲಂದನಿಗೈಯುವುದು ಕೇಳಿ ಸೀತೆಯು ಗಾಬರಿ ಕೊಟ್ಟು ಎಲಗೊಂದು ಕೆಟ್ಟ ಮಾತನ್ನಾಡಿದ್ದಕ್ಕೆ ಅಷ್ಟದಿಕ್ಪಾಲಕರ ಕಟ್ಟು ಕಾವಲಿಟ್ಟು ಸುತ್ತಲೂ ಮಂಡಲವಂ ಬರೆದು ಹರಿಹರಾದಿಗಳು ಬಂದರು ಈ ಮಂಡಲವನ್ನಾಡ ಬೇಡವೆಂದು ಹೇಳಿ ನಿನ್ನಮ್ಮಿಂಬಾಲಿಸುತ್ತ ಬಂದನ ಈ ಶ್ರೀರಾಮಚಂದ್ರ ತಮ್ಮ ಲಕ್ಷ್ಮಣ ಅಣ್ಣ ರಾಘವ ಕೇದು ಸಂಭವಿಸುವ ಕಾಲಕ್ಕೆ ಎಂತ ಕಷ್ಟಗಳು ಬಂದರೂ ನಮ್ಮನ್ನೇನು ಮಾಡುವವ ಅಯ್ಯೋ ಕಾಂತೆ ಎನ್ನಂ ಬಿಟ್ಟು ಅಗಲಿದೆಯ ಸುಂದರಾಂಗಿ ನಿನ್ನನ್ನು ನಾನು ಎಲ್ಲಿ ಹುಡುಕಲಿ ತಮ್ಮ ಇದೆಯೇನೋ ಬಂದಿದ್ದು ನಮಗೆಂಥ ಮರ್ಮ ಪ್ರಿಯೆ ಜಾನಕಿ ಎಲ್ಲಿ ಅಡಗಿದಿ ಎಲ್ಲಿಗೆ ಹೋದಿ ಎಂದೊಡನೆ ಅದಕ್ಕೆ ಮಾತನಾಡಲಲ್ಲಿ ಅಹೋ ತಮ್ಮ ಅಣ್ಣಯ್ಯ ರಾಕ್ಷಸರ ಸಂಘದಾಗೆ ಕಟ್ಟಿಕೊಂಡಿದ್ದರಿಂದ ಅವರು ನಮ್ಮನ್ನು ಮೋಸಗೊಳಿಸಿ ಸೀತೆಯನ್ನು ಎತ್ತಿಕೊಂಡು ಹೋದರು ಅಥವಾ ಭಕ್ಷಿಸಿ ಬಿಟ್ಟರು ಅಲ್ಲಿದ್ದ ರಾಕ್ಷಸರು ಏನು ಉಪದ್ರ ಮಾಡಿರುವರೋ ಸೀತೆ ಏನಾದಳು ರಾಕ್ಷಸರ ಕೈಗೆ ಹುಲಿಯ ಮಧ್ಯದಲ್ಲಿ ಸಿಕ್ಕ ಚಿಗಿರೆಯಂತೆ ಪ್ರಾಣ ಬಿಡುವಳು ರಾಗಾವಿಪುರನು ನಾಮೇಶ್ವರನು ಎಂಬಳು ಕರಣ ತೊರೆದು ಅನುಜ
ಎಲೆ ಗಿಳಿಯೇ, ನಿನ್ನ ನುಡಿಗಳಂತೆ ನುಡಿಗಳುಳ್ಳ ಎನ್ನ ಸೀತೆಯನ್ನು ತೋರಿಸಬಾರದೆ. ಎಲೆ ಕೋಗಿಲೆ, ನಿಮ್ಮಂತೆ ಧ್ವನಿಯುಳ್ಳ ಎನ್ನ ಸೀತೆಯು ಎಲ್ಲಿರುವಳು? ಆ ಪ್ರಿಯರೇ, ನಾ ಹೇಗೆ ಮಾಡಲಿ? ಹುಡುಕುತ್ತಾ ಹೋಗ ನಡಿದಮ್ಮ. ಇದೇ ನೀನಮ್ಮ. ಸುಗ್ರೀವ, ಸುಗ್ರೀವ, ಆಂಜನೇಯ. ಆಂಜನೇಯ, ನಾ ಡ್ರೈವರ,
ಹರೇ 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 ಹರೇ. ಲಂಚ ಕೊಡುವನು ದೇಶದ್ರೋಹಿ, ಲಂಚ ಬೇಡುವನು ಬೀದಿ ನಾಯಿ, ಅದನ್ನು ಕೊಟ್ಟು ಕೊಟ್ಟು ಬಡಜನರು ಬಿಡುತ್ತಿರುವರು ಬಾಯಿ ಬಾಯಿ. ಬಳ್ಳಾರಿ ಬದನೆಕಾಯಿ, ವಿಟ್ಲಾಪುರ ಹೀರೆಕಾಯಿ, ಕುಡಿದಿರಿ ಕುಂಬಳಕಾಯಿ, ನಲ್ಲಾಪುರ ನಂದೆಕಾಯಿ, ಈ ದೇಶಕ್ಕೆ ಹೊಡೆದರೂ ಒಂದು ತೆಂಗಿನಕಾಯಿ. ಎಷ್ಟು ಕಾಯಿಗಳನ್ನು ಹೊಡೆದರೆ ಅರ್ಪಿಸಿಕೊಳ್ಳುವ ನಮ್ಮ ತಾಯಮ್ಮ ತಾಯಿ. ಅಮ್ಮನವರ ಚರಣದಾಸ, ಊರಿಗೆ ಪುಟ್ಟೆಗೆಲ್ಲ ವಾಸ, ಓಶಿಸ್ ಬೆಟ್ಟ ಮುಂಜಾನೆ ಹತ್ರ ಕೊಡಕ್ಕೆಲ್ಲ 1 ರೂಪಾಯಿ ತಗೊಳ್ದ ಕಾಸ. ಅವರ ಸಂಸಾರವನ್ನು ಸುಗಮವಾಗಿ ತೂಗಿಸಿಕೊಂಡು ಬಂದಂತ ಪುಟ್ಟ ಸಾರಥಿ ಅಂತ ಕರೆಯುತ್ತಾನೆ ದೇವ. ಹೇಳಿಕೊಂಡು ಬರಬೇಕು ತಮ್ಮ ಹಾಲಕ್ಕೆ ಸಮ. ಅದೇನು ದೇವ? ಸ್ವಾಮಿ ಸಜ್ಜನ ಪ್ರೇಮಿ. ಕೇಳಿದೆ ದೇವ. ಮುಂದಿನ ಸಂಗತಿ
ಅಲ್ಲ ಬಾಪು ಬಾಪು ರೇ ಗಂಡು ಗಲಿಗಳೆಂಬ ವೈರಿಗಳ ಗುಂಡಿಗೆ ಕಣ್ಣ ಮುಂದೆಗೆದು ಬಂಡ ಚಂಡರ ಗುಂಡಗಳ ಚಂಡಾರೆ ಕೊಡುವ ಕಂಡ ಸಾಮರ್ಥ್ಯನ ಕಂಡು ಅಂಜದೆ ಅಂಜದೆ ಬಂದವರು ದಾರೆಂದು ಕೇಳುವ ಮೀನುದಾರನೇ ಪರಿಸರ ವಿಸ್ತರಿಸು ನಿನ್ನೆ ನಾಮಾಂಕಿತದ ವಿಸ್ತಾರ. ಓ ದೇವ ನಾಮದಾರಂದರೆ ಸೀತಾದೇವಿಗೆ ಶ್ರೀರಾಮನ ಚಿಂತೆ, ಅಕ್ಕ ಮಹಾದೇವಿಗೆ ಚೆನ್ನ ಮಲ್ಲಿಕಾರ್ಜುನನ ಚಿಂತೆ, ದ್ರೌಪದಿಗೆ ಪಂಚ ಪಾಂಡವರ ಚಿಂತೆ, ಅದೇ ರೀತಿಯಾಗಿ ಇಲ್ಲಿ ಕುಳಿತಿರುವ ನಮ್ಮ ರೈತರಿಗೆ ಬೆಳೆಯಬೇಕೆಂಬ ಚಿಂತೆ, ಅದೇ ರೀತಿಯಾಗಿ ಇಲ್ಲಿ ಕುಳಿತಿರುವ ನಮ್ಮ ಅಕ್ಕನವರಿಗೆ ನಸಿಬಿಡ್ತಿಕ್ಕೆ ಆ ಕಡೆ ಉಳ್ಳ ಈ ಕಡೆ ಉಳ್ಳ ಎನ್ನುವ ಚಿಂತೆ. ಇಂಥ ಚಿಂತೆಯಲ್ಲಿ ಚಿಂತಾಕ್ರಾಂತರಾಗಿ ಬಂದು ನಿಮ್ಮನ್ನು ಮಾತನಾಡಿಸುವ ಪುಟ್ಟ ಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾದಾಗಿದವ. ಒಳ್ಳೆ ಎಲೈ ಸಾರಥಿ ನಾವುದಾರೆಂದರೆ ನೀವು ದಾರು ದೇವ. ಜಂಬ ವೈರಿಗಳಿಗೆ ಸರಿ ಸಂಭ್ರಮಾನ್ವಿತನಾಗಿ ಮೆರೆದು ಮುಂದರಿದು ಬಂದ ವೈರಿಗಳ ಬಲ ಬಲ ಸಾಂದ್ರತರ ಶೌರ್ಯ ಧೈರ್ಯ ಚಾತುರ್ಯ ಗಾಂಭೀರ್ಯಾದಿಗಳನ್ನು ಮೆರೆದು ಎಮ್ಮಯ ಸಿಂಹನಾದ ಖ್ಯಾತ ವಿಖ್ಯಾತಗಳು ಬಿಕ್ಕಿ ಬಿಕ್ಕಿ ತಕ್ಕದಿಂದ ಬಿಕ್ಕಿ ಬಿಕ್ಕಿ ಓಡಿ ಬಂದವ. ಬಲ ಬಲ ಜಲ ಸಾರಥಿ ಭೂಪತಿ ಚರಣದೊಂದಿಗೆ ಕಾಲದಕ್ಕರಿಯ ಶಬ್ದಕ್ಕೆ ಹಬ್ಬಿಯು ತರ ತರನೆ ಹೆಗವಣಿಗೆ ಹೌದು ದೇವ. ಭೂಪತಿ ಈ ಸೃಷ್ಟಿಯೇ ಪರಾಯಣವಾಗಿತ್ತು. ಭೂಪತಿ ತನ್ನ ವೈರಿಗಳ ವೃತ್ತಿಯಲ್ಲಿ ಅವರ ಪಕ್ಕೆಲಪಗಳನ್ನು ಚಟ ಚಟನೆ ಬರೆದು ಕಡಿ ಕಡಿದು ಬಡಿ ಬಡಿದು ಕಡಿದಿಡುವ ಗದಟ್ಟಂಡವಂ ದಟ್ಟದ ಎಂಬ ಶಬ್ದವನ್ನು ಕರೆದು ಎಲ್ಲ ಸಾರಥಿ ಭೂಪತಿ ಶ್ರೀಮನ್ನಾರಾಯಣನ ಭಕ್ತ ಮುಕ್ತಿಗೆ ಚಟ್ಟ ದೇವರ ಹಬ್ಬ ಮಂತ್ರಿಯಾದ ಭಕ್ತನಾದ ಪರಮ ಆಂಜನೇಯರು ತಾವಾದರೆ ಇನ್ನು ಈ ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರ್ಯಗಳು ದೇವ ದಿವ್ಯ ಪ್ರಭಾವ. ಹೊಳೆಯ ಸಾರಥಿ ಭೂಪತಿ ಈ ಸುಂದರ ಸಭಾಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಕೇಳಿದರು ಸ್ವಾಮಿ. ಎಮ್ಮ ರಾಜಾದಿರಾಜನಾದ ಸುಗ್ರೀವ ಮಹಾರಾಜನ ಆಜ್ಞಾನುಸಾರವಾಗಿ ಬರೋಣವಾಯಿತು ಕಂಡೆಯ ಸಾರಥಿ. ತಿಳಿದೇನ ಒಂದು ಸಂಗತಿ ಶ್ರೀಯುತ ಭೂಪತಿ ಪೀಠ ಅಲಂಕರಿಸಿರಿ ಜಾಗೃತಿ.
ರವಿಕೋಟಿ ತೇಜ ಮಂತ್ರಿ ಚಲಾವಣೆ ಸುಗ್ರೀವ ಮಹಾರಾಜರೇ ಎಷ್ಟು ಸುಂದರವಾಗಿರುವ ತೋಟ ಮಹಾದೇವ ಹೆಂಡತಿಯರವಾಗಿರಬಹುದು ಏನು? ಮಂತ್ರಿ ಚಲಾವಣೆ ಸುಗ್ರೀವ ಮಹಾರಾಜರೇ ಈ ನಮ್ಮ ತೆಗೆದುಕೊಂಡು ಹೋಗಿ ಒಂದು ಸಂದೂಕದಲ್ಲಿ ಬಂದೂರವಾಗಿ ಇಡು ಮಂತ್ರಿ ಸರ್ವಕಾಲದಲ್ಲಿ ಇದಾದ ಮಂತ್ರಿ ನಿಮ್ಮ ಇಷ್ಟದಂತಹ ರಾಜ ಮಂತ್ರಿ ಚಲಾವಣೆ ಸುಗ್ರೀವ ಮಹಾರಾಜರೇ ಮಹಾರಾಜ ಲಂಕನ ಸಂಪದರಾಗಿ ಗೆಲುವನು ಮಂತ್ರಿ ಚಲಾವಣೆ ರಾಜ ಜಾಗ್ರತವಾಗಿ ಆ ರಾಜಪುತ್ರನ ಇದ್ದಾರೆ ಎಂಬ ತಿಳಿದುಕೊಂಡು ಬಾ ಮಂತ್ರಿ ಸರ್ವಕಾಲದಲ್ಲಿ ಇದಾದ ಮಂತ್ರಿ ಅಹೋ ರಾಜ ವಾಮನ ಕುಲ ತೇಜ ಮಂತ್ರಿ ಚಲಾವಣೆ ನಿಮ್ಮ ಆಜ್ಞಾನುಸಾರವಾಗಿ ನಾನು ಪಂಪಾ ಸರೋವರಕ್ಕೆ ತೆರಳಿ ಅಲ್ಲಿರುವ ರಾಜಪುತ್ರರನ್ನು ಸಾರಿಸಿ ಅವರ ಸಂಗತಿಯನ್ನು ತಿಳಿದು ಬರುತ್ತೇನೆ ಭೂಪತಿ ಅಪ್ಪನಂತೆ ಪಾಲಿಸಿದಂತೆ ಮಂತ್ರಿಯಾಗಿ ಬಾ ಆಗೋ ಅನುಜನೇ ಅಗ್ರಜನೇ ಈ ಉದ್ಯಾನವನ ಲಕ್ಷ್ಮೀ ವಸಂತ ನಮ್ಮ ತನ್ನ ಪುರುಷನ ಆಲಂಗಿಸಿಕೊಂಡಂತೆ ಕಾಣುತ್ತದೆ ಈಕೋ ಇತ್ತ ನೋಡು ನದಿಯು ಸ್ನಾನವ ಮಾಡುವ ಸತ್ಪುರುಷರಿಗೆ ವಿರೋಧವಾಗಿ ಲಕ್ಷ್ಮೀ ನಿವಾಸನು ಸ್ನಾನ ಮಾಡಿ ಕಮಲಾಂಗಣ ಅಂತ ಗಳಿಸುತ್ತದೆ ಲೋಕ ಸಾಕ್ಷಿಯಾದ ವೃಕ್ಷಾಕರನೆಂದೆನಿಸಿ ಬೆಳೆಯುವ ಸೂರ್ಯನನ್ನು ಕಳೆ ಕುಂದಿಸಿ ಅಹೋ ಅನುಜ ಅಗ್ರಜ ನೆರಳಿಗೆ ಯಾರಾದರೂ ಬಂದರೆಂದು ಗಿಡಗಳ ಎಲೆಗಳೆಲ್ಲ ಉದುರಿಸಿ ಹಿಂಸೆ ಮಾಡುವನ ರಾಜ್ಯಕ್ಕೆ ಪಟ್ಟಾಭಿಷಕ್ತನಾದನೋ ಎಂಬಂತೆ ಕಾಣುತ್ತದೆ ಅನುಜ ಅಗ್ರಜ ಇಂಥ ವಸಂತ ಕಾಲದಲ್ಲಿ ಸೀತೆಯಂಬಿಟ್ಟು ದುಃಖ ಪಡುತ್ತಿರುವವ ಅಯ್ಯೋ ಸೀತೆಯೊಡನೆ ಎಂದಿಗೆ ಸೇರುವೆಂದು ಕಾಲಗತಿ ಮೀರುವವರಾರು ಕಂಡಿಯ ತಮ್ಮ ಇದೆಯೋ ನಮ್ಮ ಕರ್ಮ ನಮೋ 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 ಮಹಾದೇವರೇ ನೀವು ಮಹಾರಾಜರ ಕಡೆಯಿಂದ ಕೂಡಿದವರಾಗಿ ಕಾಣಿಸುತ್ತೀರಿ. ನೀವು ಯಾರು? ನೀವು ಮನುಷ್ಯ ರೂಪವನ್ನು ತಳೆದು ಮನ್ಮಥ ವಸಂತ ಕಲಾಕೃತಿಗಳನ್ನು ಪಡೆದ ನಡಕುಬೇರೆಯೋ ಅಥವಾ ಮುಗಿಪುತ್ತರು? ನಿಮ್ಮನ್ನು ನೋಡಿದರೆ ಹೀಗೆ ಎಂದು ನಿಶ್ಚಯಿಸುವುದಕ್ಕೆ ಆಗುವುದಿಲ್ಲ. ಮಹಾನುಭಾವರೇ, ನಿಮ್ಮ ಮುಖದಲ್ಲಿ ತಳತಳಿಸುವ ಕಾಂತಿಯನ್ನು, ನಿಮ್ಮ ಅಂಗಾಂಗದಲ್ಲಿ ಸಾಮುದ್ರಿಕ ಲಕ್ಷಣಗಳನ್ನು ನೋಡಿದರೆ ನೀವು ತ್ರಿಲೋಕಾಧಿಪತಿಗಳಂತೆ ಕಾಣಿಸುತ್ತೀರಿ. ಇಂಥವರು ಮನಸಾರಿಗಳಾಗಿ ಬರುವುದಕ್ಕೆ ಕಾರಣ ಬೇಡವೇ ಮಹಾನುಭಾವರೇ? ಅಹೋ ತಮ್ಮ ಲಕ್ಷ್ಮಣ ಅಲ್ಲ ಶ್ರೀರಾಮಚಂದ್ರ ಈತನು ಮಹಾಬಲಧನಾಗಿಯೂ ಮಹಾವಿದ್ವಾಂಸನಾಗಿಯೂ ಕಾಣುತ್ತಾನೆ. ಅದು ಯಾಕೆಂದರೆ ಅದು ಏನಕ್ಕೆ ಅಂದರೆ ಈತನನ್ನು ವಾಕ್ಯ ದೋಷಗಳನ್ನು ಮಾತನಾಡಿ ಈತನ ವೃತ್ತಾಂತವನ್ನು ತಿಳಿಯುವಂತನಾಗುವ ಅಂದ ಶಿರೋಮಣಿ ಶಿವನೇ ನಿಂದಿಸುವಂತಗಳನ್ನು
ವೀರ ಈ ಫಲಮರದೀಯನಾದ ಸೀತಾದೇವಿಯೊಡನೆ ವನವಾಸಕ್ಕೆ ಬಂದೆವು. ಎಲೈ ಸುಗುಣವಂತ ಸ್ವಾಮಿಗಳೇ, ವೀರಾದಿ ವೀರನಂ ಕೊಂದು ಮೂರ್ಖಾಳಕಿಯ ಆಶಿಕಮಂ ಕೊಯ್ದು ಅವಲಾಗ್ರಜರಾದ ರಾಕ್ಷಸರಂ ಕೊಲ್ಲಿದ್ದಕ್ಕೆ ಜಾನಕಿಯನ್ನು ಕತ್ತೊಯ್ದಿರುವಳು. ಈ ಸಂಗತಿಯನ್ನು ಜಟಾಯ ಮುಖಾಂತರ ತಿಳಿದು ಸುಗ್ರೀವನ ಸ್ನೇಹದಿಂದ ಸೀತೆಯು ದೊರೆಯುವಳೆಂದು ಹೇಳಿದ ಕಾರಣ ಇಲ್ಲಿಗೆ ಬಂದಿರುವು. ಆದರೆ ನೀರನ್ನು ಚೆನ್ನಾಗಿ ಉನ್ನತವಾಗಿ ಜಯಿಸುವಂತರಾದ ಸುಗುಣವಂತನೇ. ನಮೋ ನಮೋ ತಂದೆಗಳಿರ ಮಹತ್ವರೇ. ಆಂಜನೇಯನೇ, ನನ್ನ ತಂದೆ ಹೆಸರು ಕೇಸರಿ, ನನ್ನ ತಾಯಿ ಹೆಸರು ಅಂಜನಾದೇವಿ. ಹೌದಲ್ಲ? ನನ್ನನ್ನು ಆಂಜನೇಯನೆಂದು ಕರೆಯುತ್ತಾರೆ. ಮಹಾನುಭಾವರೇ, ಆಂಜನೇಯನೇ, ನಾನೇ ಸುಗ್ರೀವನ ಆಪ್ತ ಮಂತ್ರಿ. ಆತನಿಗೂ ನಿಮಗೂ ಸೌಖ್ಯವನ್ನುಂಟು ಮಾಡುವೆ. ತಂದೆಗಳಿರ, ಆಂಜನೇಯನೇ, ನಿಮ್ಮ ಪಾದ ದರ್ಶನದಿಂದ ನನ್ನ ಪಾಪಗಳು ತೊಳೆದಿದವು. ನನ್ನನ್ನು ನಿಮ್ಮ ಸೇವಕನನ್ನಾಗಿ ಮಾಡಿಕೊಂಡು ನನ್ನ ಭುಜದ ಮೇಲೆ ಕುಳಿತುಕೊಳ್ಳಿರಿ. ನಮ್ಮ ರಾಜನ ಸನ್ನಿಧಿಗೆ ಕರೆದುಕೊಂಡು ಹೋಗುವೆನು ಸ್ವಾಮಿ. ಸಜ್ಜನಾ ಪ್ರೇಮಿ. ಓಹೋ ಕಪಿರಾಜನೇ, ಶ್ರೀರಾಮಚಂದ್ರನು ಮಹಾಪರಾಕ್ರಮವುಳ್ಳವನು, ದೃಢವಿಕ್ರಮನು. ಚಕ್ರಾರ್ತಿ ಕಿಳರಿಂದ ದಿಕ್ಪಾಲಕರಿಂದ ವಂದಿತನಾದ ದಶರಥ ಪುತ್ರನು ಪಿತೃವಾಕ್ಯ ಪರಿಪಾಲಿಸುವ ನಿಮಿತ್ತ ಈ ಅರಣ್ಯದೊಳಗಿರುವ ಕಾಲವೇ ಆತನ ಮಡದಿಯಾದ ಜಾನಕಿಯನ್ನು ಕತ್ತರಿಸಿರುವಂತೆ ರಾಜ ಆದ ಕಾರಣ ಶ್ರೀರಾಮಚಂದ್ರನು ನಿನ್ನೊಡನೆ ಸ್ನೇಹವನ್ನು ಅಪೇಕ್ಷಿಸಿ ಬಂದಿರುವನು. ಇದಕ್ಕೆ ಆಲೋಚನೆ ಏನು ಮಾಡುವಿರಿ ರಾಜ? ರವಿಕೋಡಿ ತೇಜ. ಓಹೋ ವಿಕ್ರಮರಾದ ಮಾನ್ಯರೇ, ಸುಗ್ರೀವನೇ, ನಿಮ್ಮ ಪಾದ ದರ್ಶನದಿಂದಲೇ ನಾನು ಧನ್ಯವಾದನು. ಇಂದಿನ ದಿನವೇ ಶುಭ ದಿನ, ಇಂದಿನ ದಿನವೇ ಶುಭವಾರ. ದೇವ
ವಾಲಿ